ಎರಡು ಉಪಚುನಾವಣೆಯಲ್ಲಿ ನಾವು ಗೆಲ್ಲುತ್ತೇವೆ. ನನಗೆ ಬಾಗಲಕೋಟೆ ಉಸ್ತುವಾರಿ ಕೊಟ್ಟಿದ್ರು. ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿದ್ದೇನೆ. ದಾವಣಗೆರೆಗೆ ನಾನು ಹೋಗಿಲ್ಲ. ಅಲ್ಲಿ ಸ್ಥಳೀಯವಾಗಿ ಏನಾಗಿದೆ ಎಂಬುದು ಗೊತ್ತಿಲ್ಲ. ಆದರೂ ಎರಡು ಕಡೆ ನಾವು ಗೆಲ್ಲುತ್ತೇವೆ ಎಂದು ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡು ಕಡೆಯಲ್ಲಿಯೂ ಅವರವರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದೇವೆ. ನಾವು ಗೆಲ್ಲುತ್ತೇವೆ. ಮುಸ್ಲಿಂ ಮುಖಂಡರ ವಿಚಾರದಲ್ಲಿ ಆಗಿರುವ ಬೆಳವಣಿಗೆ ನನಗೆ ಗೊತ್ತಿಲ್ಲ ಎಂದರು. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಅವರ ಮನೆಯವರು ಎಲ್ಲರೂ ವಸೂಲಿಗೆ ನಿಂತಿದ್ರು ಅಂತ ನಾನೇನು ಹೇಳ್ತೇನೆ. ಕುಮಾರಸ್ವಾಮಿ ಬಳಿ ಯಾವುದೇ ದಾಖಲೆ ಇಲ್ಲ. ಆರೋಪ ಮಾಡಕ್ಕೆ ಏನು, ಹೀಗಾಗಿ ಏನೇನೋ ಮಾತನಾಡ್ತಿದ್ದಾರೆ ಎಂದರು. ಈಗ ನನಗೆ ಬಂದಿರೋ ಗ್ರೌಂಡ್ ರಿಪೋರ್ಟ್ಸ್ ಪ್ರಕಾರ ನಾವು ಲೀಡ್ನಲ್ಲಿದ್ದೀವಿ. ನಾವು ಎರಡೂ ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಈಗ ನಾನು ದಾವಣಗೆರೆ ಬೈ ಎಲೆಕ್ಷನ್ ಇನ್ಚಾರ್ಜ್ ಇರಲಿಲ್ಲ. ನನಗೆ ದಾವಣಗೆರೆ ಚುನಾವಣೆಯಲ್ಲಿ ಯಾರು ಏನು ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗಂತೂ ಇಲ್ಲ. ಎಲ್ಲ ಪಕ್ಷದಲ್ಲಿರೋ ಎಲ್ರಿಗೂ ಏನು ಮಾಹಿತಿ ಇರುತ್ತೆ ಅಂತ ಗೊತ್ತಿಲ್ಲ. ವರಿಷ್ಠ ಹತ್ರ ಏನು ಮಾಹಿತಿ ಇದೆ ಕೂಡ ನನಗೆ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಓವರ್ ಆಲ್ ಜನರಲ್ ಆಗಿ ನಾನು ನೋಡಿರೋ ಪ್ರಕಾರ ನಮ್ಮೆಲ್ಲ ಪಕ್ಷದ ನಾಯಕರುಗಳು ಕೂಡ ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಗೆಲುವಿಗೋಸ್ಕರ ದುಡಿದಿದ್ದಾರೆ. ಮುಸ್ಲಿಂ ಇದರಲ್ಲಿ ಸಾಕಷ್ಟು ಗೊಂದಲ ಆಗ್ತಾ ಇದೆ ಅಂತ, ಯಾಕಂದ್ರೆ ಅಲ್ಲೇ ಸ್ಥಳೀಯರನ್ನ ಎತ್ಕಟ್ಟಿ ಬೇರೆ ಕಡೆ ವೋಟ್ ಮಾಡಿಸೋದಕ್ಕೆ ಈಗಾಗಲೇ ಹೇಳಿದಾಗೆ ದಾವಣಗೆರೆ ವಿಧಾನಸಭೆ ಕ್ಷೇತ್ರಕ್ಕೆ ನಾನು ಹೋಗಿಲ್ಲ ಪ್ರಚಾರಕ್ಕೆ. ಸೊ ಹಾಗಾಗಿ ಇಲ್ಲಿ ಅಲ್ಲಿನ ವಸ್ತುಸ್ಥಿತಿ ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಏನೇ ಕೆಲವು ಗೊಂದಲ ಇತ್ತು ಟಿಕೆಟ್ ಅನೌನ್ಸ್ ಮಾಡೋ ಸಂದರ್ಭದಲ್ಲಿ. ಬಟ್ ಅದ ನಂತರ ಅದನ್ನೆಲ್ಲ ಸಾಲ್ವ್ ಮಾಡಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಚಾರ ಮಾಡಿರೋದು ನನಗೆ ಉತ್ತರ ಮಾಹಿತಿ. ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾರೆ, ಯಾಕಂದ್ರೆ ವಸೂಲಿಗೆ ಮಗನಂತ ಬಂದರೆ. ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋಕ್ಕೆ ಅವ್ರ ಹತ್ರ ಯಾವುದೇ ವಿಷಯಗಳಿಲ್ಲ. ಹಾಗಾಗಿ ಏನಾದರೂ ಒಂದು ಮಾತನಾಡಬೇಕಲ್ಲ, ಏನಾದರೂ ಟೀಕೆ ಮಾಡಬೇಕು ಅಂತಲ್ಲ ಅಂತ ಹೇಳಿ ಮಾಡ್ತಿದ್ದಾರೆ. ಇದು ಮೊದಲನೇ ಸರಿಯಿಂದಲ್ಲ. ನಮ್ಮ ಸರ್ಕಾರ ಬಂದು ಮೊದಲನೇ ವರ್ಷದಿಂದ ಅದನ್ನೇ ಮಾಡ್ತಾ ಇದ್ದಾರೆ. ಏನೂ ಸಾಕ್ಷ್ಯಾಧಾರಾದಿಗಳು ಸುಮ್ಮನೆ ಅವ್ರು ಹೇಳೋಂಗಿದ್ರೆ ನಾನು ಹೇಳ್ತೀನಿ. ಇವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ಇವ್ರ ಕುಟುಂಬದವರೆಲ್ಲ ವಸೂಲಿ ಮಾಡ್ತಿದ್ರು ಅಂತ ಹೇಳಿದ್ರೆ ಸುಮ್ಮನಿರಾಗ್ಬಿಡುತ್ತಾ? ಅದಕ್ಕಿಂತ ಸರಿಯಾದ ಸಾಕ್ಷ್ಯಾಧಾರ ಕೊಡಬೇಕು. ಏನೂ ಇಲ್ಲ ಸುಮ್ಮನೆ ಆರೋಪ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. 99ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೋತಾಗ ಕಣ್ಣೀರಾಗ್ತಾ ಇದ್ರು, ಬಕೆಟ್ ಅನ್ನ ಇಟ್ಟಿದ್ರು, ಬಕೆಟ್ ತುಂಬ ಹೋಗ್ತಾ ಇದ್ರು. ಆ ರೀತಿ ಎಲ್ಲ ಟೀಸ್ ಮಾಡಿ ಮಾತನಾಡ್ತಾರೆ. ಆಮೇಲೆ ದೇವೇಗೌಡರು ಅವರನ್ನ ಸಮಾಧಾನ ಮಾಡಿ ಅವರು ಯಾವಾಗಲೂ ಕೂಡ ಸುಳ್ಳು ಟೀಕೆಗಳನ್ನೇ ಮಾಡೋದು. ಹೌದು, ತಂದೆಯವರು ಸೋಲು ನೋಡ್ಕೊಂಡಿದ್ದಾರೆ, ಗೆಲುವು ಕಂಡಿದ್ದಾರೆ. ಬಟ್ ಅವ್ರು ಯಾವತ್ತೂ ಕೂಡ ಸೋಲ್ನಲ್ಲಿ ಎದೆಗುಂದಿರೋದನ್ನೇ ನೋಡಿಲ್ಲ. ಸೋತಾಗ್ಲೂ ಕೂಡ ಯಾವಾಗಲೂ ಕೂಡ ಜನರ ಮಧ್ಯೆ ನಿಂತು ಕೆಲಸ ಮಾಡಿದ್ದಾರೆ. ಸೊ ಕಣ್ಣೀರು ಹಾಕೋ ಪ್ರಶ್ನೆನೇ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.